ಕೇರಳ ರಾಜ್ಯದ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗ್ತಿದ್ದಂತೆ ಹಲವು ಸಮೀಕ್ಷೆಗಳ ವರದಿ ಹೊರಬೀಳ್ತಾ ಇದೆ. ಅದರಲ್ಲಿ 2 ಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಗಳಲ್ಲಿ ಕೇರಳದಲ್ಲಿ ಈ ಬಾರಿ ಅಚ್ಚರಿಯ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಸಿ ವೋಟರ್ ಮತ್ತು ಲೋಕ್ಪೋಲ್ ಸಂಸ್ಥೆಗಳು ನಡೆಸಿರುವಂತಹ ಸರ್ವೆ ರಿಪೋರ್ಟ್ ಇದೀಗ ಹೊರಬಿದ್ದಿದ್ದು, ಈ 2 ಸರ್ವೆಗಳಲ್ಲೂ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದೆ. ಅದು 2 ಸರ್ವೆಗಳಲ್ಲೂ ಕೂಡ UDF 81ರ ಗಡಿಯನ್ನು ಮುಟ್ಟುತ್ತೆ. 140 ಕ್ಷೇತ್ರಗಳ ಪೈಕಿ ಮ್ಯಾಜಿಕ್ ನಂಬರ್ ಬೇಕಾಗಿರೋದು 72. ಆದರೆ ಇಲ್ಲಿ UDF 81 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕೇರಳ ರಾಜ್ಯದ ಅಧಿಕಾರದ ಗದ್ದುಗೆಯನ್ನು ಏರುತ್ತೆ ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು. ಇಲ್ಲಿ NDA ಮೈತ್ರಿಕೂಟಕ್ಕೆ ಬಹಳನೇ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇರೋದು. ಇನ್ನು ಲೋಕ್ಪಾಲ್ ನಡೆಸಿರುವಂತಹ ಸರ್ವೆನಲ್ಲಿ ಯಾವ್ಯಾವ ಮೈತ್ರಿಕೂಟಕ್ಕೆ ಎಷ್ಟೆಷ್ಟು ಸ್ಥಾನಗಳು ಬರಬಹುದು ಅನ್ನೋದನ್ನು ನೋಡೋದಾದರೆ, ಆಡಳಿತಾರೂಢ LDFಗೆ 58ರಿಂದ 62 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಇನ್ನು UDF ಮೈತ್ರಿಕೂಟ 77ರಿಂದ 81 ಕ್ಷೇತ್ರ, NDA 1 ಅಥವಾ 2ರಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಇಲ್ಲಿ ಸ್ಪಷ್ಟ ಬಹುಮತ ಬರುತ್ತೆ UDFಗೆ. ಅಲ್ಲಿ ಬೇಕಾಗಿರೋದು 71 ಕ್ಷೇತ್ರಗಳು. ಆದರೆ ಇಲ್ಲಿ 77ರಿಂದ 81 ಗೆಲ್ಲೋ ಮೂಲಕ ಅಧಿಕಾರದ ಗದ್ದಿಗೆಯನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಪರ್ಸೆಂಟೇಜ್ ವಿಚಾರವನ್ನು ನೋಡೋದಾದರೆ, LDF 39ರಿಂದ 41% ಓಟನ್ನು ಪಡೆಯಬಹುದು. UDF 42ರಿಂದ 44% ಹಾಗೂ BJP ನೇತೃತ್ವದ NDA ಮೈತ್ರಿಕೂಟ 14ರಿಂದ 16% ಓಟನ್ನು ಪಡೆಯಬಹುದು. ಮಾರ್ಚ್ 16ರಿಂದ ಮಾರ್ಚ್ 31ರ ನಡುವೆ ನಡೆಸಿರುವಂತಹ ಈ ಸರ್ವೆನಲ್ಲಿ ಕೇರಳದಲ್ಲಿ ಈ ಬಾರಿ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರದ ಗದ್ದುಗೆ ಹಿಡಿಯುವುದು ಸ್ಪಷ್ಟ ಅಂತ ತಿಳಿಸ್ತಾ ಇದೆ. ಸಿ ವೋಟರ್ ಸಮೀಕ್ಷೆ ಪ್ರಕಾರ ಕೇರಳದಲ್ಲಿ UDF ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ. UDF 69ರಿಂದ 81 ಸ್ಥಾನಗಳನ್ನು ಗೆಲ್ಲಬಹುದು. ಇಲ್ಲಿ ನೋಡಿ, ಲೋಕ್ ಪೋಲ್ ಕೊಟ್ಟಿರೋ ನಂಬರ್ ಮತ್ತು UDF ಮತ್ತು ಸಿ ವೋಟರ್ ಕೊಡ್ತಿರುವಂಥ ನಂಬರು 2 ಕೂಡ ಸಾಮ್ಯತೆ ಇದೆ. 2ರಲ್ಲೂ 81 ಸ್ಥಾನವನ್ನು ಗೆಲ್ಲತ್ತೆ UDF ಮೈತ್ರಿಕೂಟ ಅಂತ ಹೇಳ್ತಿರೋದು. ಇನ್ನು ಆಡಳಿತಾರೂಢ LDF 57ರಿಂದ 69 ಸ್ಥಾನಗಳಿಗೆ ಸೀಮಿತವಾಗುತ್ತೆ ಅಂತ ಹೇಳ್ತಾ ಇದೆ ಸಿ ವೋಟರ್ ಸಮೀಕ್ಷೆ. ಹೀಗಾಗಿ ಈ ಬಾರಿ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಅಧಿಕಾರ ಅಂತ್ಯವಾಗುತ್ತೆ. ಅಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರದ ಗದ್ದುಗೆ ಇರೋದು ನಿಶ್ಚಿತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈ ಬಾರಿ ಹೇಗಾದರೂ ಮಾಡಿ ಅಧಿಕಾರದ ಗದ್ದುಗೆ ಹಿಡಿಬೇಕು ಅಂತೇಳಿ ಏನು BJP ನೇತೃತ್ವದ NDA ಮೈತ್ರಿಕೂಟ ಶ್ರಮ ಹಾಕಿತ್ತು, ಅಲ್ಲಿ ತೀವ್ರ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾವೆ ಸಮೀಕ್ಷೆ. ಈ ರೀತಿ 2 ಪ್ರಮುಖ ಸಮೀಕ್ಷೆಗಳಲ್ಲೂ ಕಾಂಗ್ರೆಸ್ಗೆ ಗುಡ್ ನ್ಯೂಸ್ ಸಿಗ್ತಾ ಇದ್ದರೆ BJPಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅಂತಿಮವಾಗಿ ಈ ಸಮೀಕ್ಷೆಗಳ ರಿಪೋರ್ಟ್ನಂತೆ ನಂಬರ್ಸ್ ಬರುತ್ತಾ ಅಥವಾ ಕಡೆ ಗಳಿಗೆನಲ್ಲಿ ಬೇರೆ ಏನಾದರೂ ಮ್ಯಾಜಿಕ್ ನಡೆಯುತ್ತಾ ರಾಜ್ಯದಲ್ಲಿ ಅನ್ನೋದು ಫಲಿತಾಂಶದ ದಿನ ಗೊತ್ತಾಗುತ್ತೆ.